ಸೋಲ್ತೀವಿ ಅಂತ ಗೊತ್ತಿದ್ರು ಅಭ್ಯರ್ಥಿ ಹಾಕಿದ್ದಕ್ಕೆ ಎಚ್ಚರಿಕೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರ ಕುಮಾರಣ್ಣ. ಬಿಜೆಪಿ ಬಣ್ಣ ಬಯಲು ಮಾಡಿದ್ದಕ್ಕೆ ಜೆಡಿಎಸ್. ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಗೊತ್ತಿದ್ರು ಜೆಡಿಎಸ್ ನಾಯಕರು 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಕ್ಕೆ. ಅಸಲಿಗೆ ಕುಮಾರಣ್ಣ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಯಾಕೆ? ಹೈಕಮಾಂಡ್ ಮುಂದೆ ರಾಜ್ಯ ಬಿಜೆಪಿ ಬಣ್ಣ ಬಯಲು ಮಾಡಿದ್ದೇಗೆ ಜೆಡಿಎಸ್ ಅಂದ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜಾತ್ಯತೀತ ಜನತಾ ದಳ ಪಟಾಕಿ ಯಾರ್ದಾದ್ರೆ ಏನಂತೆ, ಹಚ್ಚೋರು ನಾವಾಗಿರ್ಬೇಕು ಅನ್ನೋ ರೀತಿ ದಾಳ ಉರುಳಿಸುವಂತ ಪಕ್ಷ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ ನೋಡಿದ್ರೆ ಸದಾ ಗೆದ್ದೆತ್ತಿನ ಬಾಲ ಹಿಡಿಕೊಂಡು ಅಧಿಕಾರ ದಕ್ಕಿಸಿಕೊಂಡ ಉದಾಹರಣೆಗಳು ದಂಡಿಯಾಗಿ ಸಿಗ್ತವೆ. ಅಂದ್ರೆ ಒಂದ್ಸಲ ಕಾಂಗ್ರೆಸ್ ಮತ್ತೊಂದ್ಸಲ ಬಿಜೆಪಿ, ಹೀಗೆ 2 ಪಕ್ಷಗಳ ಜೊತೆ ದೋಸ್ತಿ ಮಾಡಿಕೊಂಡು ಅಸ್ತಿತ್ವ ಉಳಿಸಿಕೊಳ್ತಿದೆ. ಆದ್ರೆ 2023ರಲ್ಲಿ ಅತ್ಯಂತ ಹೀನಾಯವಾಗಿ ಸೋತ್ ಮೇಲೆ ಜೆಡಿಎಸ್ಗೆ ಜ್ಞಾನೋದಯವಾಗಿತ್ತು. ಪಕ್ಷದ ಹೆಸರಿನಲ್ಲಿ ಜಾತ್ಯತೀತತೆ ಇದ್ರು ಅದನ್ನ ಬದಿಗೊತ್ತಿ ಕೋಮುವಾದಿ ಪಕ್ಷ ಬಿಜೆಪಿ ಜೊತೆ ದೋಸ್ತಿಗೆ ಜೈ ಎಂದಿತ್ತು. ಇದು ಜೆಡಿಎಸ್ಗೆ ತಾತ್ಕಾಲಿಕವಾಗಿ ಲಾಭವನ್ನ ತಂದುಕೊಟ್ರು ದೀರ್ಘಾವಧಿಯಲ್ಲಿ ಹಿನ್ನಡೆಯಾಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಿದ್ರು ಕುಮಾರಸ್ವಾಮಿ ಬೀಸೋ ದೊಣ್ಣೆಯಿಂದ ಪಾರಾದ್ರೆ 1000 ವರ್ಷ ಅನ್ನೋ ಗಾದೆ ಮಾತಿನಂತೆ ಕಾಂಗ್ರೆಸ್ ನಾಯಕರ ಅಟ್ಟಹಾಸ ಮತ್ತು ಅಧಿಕಾರದ ದರ್ಪವನ್ನ ಎದುರಿಸಲು ಬಿಜೆಪಿ ಜೊತೆ ಕೈ ಜೋಡಿಸಿಯೇ ಬಿಟ್ಟಿದ್ರು. ಹೀಗಾಗಿನೇ ಇವತ್ತು ಕುಮಾರಸ್ವಾಮಿ ಕೇಂದ್ರದ ಸಚಿವರಾಗಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ನಾಯಕರನ್ನ ಹಣಿಯುತ್ತಾ ಸೊರಗಿ ಹೋಗಿದ್ದ ತಮ್ಮ ಪಕ್ಷದ ಅಸ್ತಿತ್ವಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಜೆಡಿಎಸ್ ಬೆಳೆಯೋದಕ್ಕೆ ಬಿಡಲ್ಲ. ಬಿಜೆಪಿಗರ ಮನದಿಂಗಿತ ಜೆಡಿಎಸ್ ಪಕ್ಷವನ್ನ ಬಳಸಿ ಬಿಸಾಡಬೇಕು ಅನ್ನೋದಾಗಿತ್ತು. ಇದು ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಇದನ್ನ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಬಟ ಬಯಲು ಮಾಡಬೇಕು ಅಂತ ಕಾಯ್ತಾ ಕೂತಿದ್ರು. ಅದಕ್ಕೆ ಸರಿಯಾದ ಅವಕಾಶ ಸಿಕ್ಕಿದ್ದು ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಂದ್ರೆ ತಪ್ಪಾಗಲಾರದು. ಹೌದು ವೀಕ್ಷಕರೇ, ರಾಜ್ಯ ಬಿಜೆಪಿ ನಾಯಕರು ಮೇಲ್ನೋಟಕ್ಕೆ ಜೆಡಿಎಸ್ ಜೊತೆ ದೋಸ್ತಿ ಅಂತಿದ್ದಾರೆ ವಿನಃ ಮನಸ್ಫೂರ್ತಿಯಾಗಿ ಜೆಡಿಎಸ್ ದೋಸ್ತಿಯನ್ನ ಒಪ್ಕೊಂಡಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ದೋಸ್ತಿ ಮಾಡ್ಕೊಂಡಿರೋದು ಕೇಂದ್ರ ಬಿಜೆಪಿ ನಾಯಕರ ಜೊತೆ. ಕರ್ನಾಟಕದಲ್ಲಿ ಏನೇ ಮಹತ್ವದ ಹೆಜ್ಜೆ ಇಡಬೇಕು ಅಂದ್ರೂ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕೇಂದ್ರ ಬಿಜೆಪಿ ನಾಯಕರ ಜೊತೆ ದಾಳ ಉರುಳಿಸುತ್ತಾರೆ. ಇದನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಅರಗಿಸಿಕೊಳ್ಳೋದಕ್ಕಾಗ್ತಾನೆ ಇಲ್ಲ. ಹೀಗಾಗಿನೇ ರಾಜ್ಯದಲ್ಲಿ ಜೆಡಿಎಸ್ ಬೆಳೆಯೋದು ರಾಜ್ಯ ಬಿಜೆಪಿ ನಾಯಕರಿಗೆ ಸುತರಾಂ ಇಷ್ಟವಿಲ್ಲ. ಇದನ್ನ ಬಿಜೆಪಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದು ಕುಮಾರಸ್ವಾಮಿ ಅವರ ಅಸಲಿ ಉದ್ದೇಶವಾಗಿತ್ತು. ಇದೇ ಕಾರಣಕ್ಕೆ 3ನೇ ಅಭ್ಯರ್ಥಿಯನ್ನಾಗಿ ಜೆಡಿಎಸ್ ನ ಇಂಚರ ಗೋವಿಂದರಾಜ್ ಅವರನ್ನ ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ಅಖಾಡಕ್ಕಿಳಿಸಿದ್ದು. ಆದ್ರೆ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿ ಹೀನಾಯ ಸೋಲು ಅನುಭವಿಸಿರೋದು ಕುಮಾರಸ್ವಾಮಿ ಅವರಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಆ ಮೂಲಕ ದೋಸ್ತಿ ಪಕ್ಷ ಬಿಜೆಪಿಯ ಮುಖವಾಡ ಬಟ ಬಯಲಾದಂತಾಗಿದೆ. ಇದೇ ಕಾರಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಸೋತ ಕೂಡಲೇ ಕುಮಾರಸ್ವಾಮಿ ಅವರು ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ, ಹೀಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರು. ನಿಮ್ಗೆ ಗೊತ್ತಿದೆಯೋ ಇಲ್ವೋ? 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಸಿಎಂ ಆಗ್ಬೇಕು ಅನ್ನೋ ಮಹದಾಸೆಯನ್ನ ಕುಮಾರಸ್ವಾಮಿ ಹೊಂದಿದ್ದಾರೆ. ಆದ್ರೆ ಅದನ್ನ ಬಾಯ್ಬಿಟ್ಟು ಹೇಳೋದಕ್ಕೆ ಜೆಡಿಎಸ್ ನಾಯಕರಿಗೆ ದೋಸ್ತಿ ಪಕ್ಷ ಬಿಜೆಪಿ ಬಿಡುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕತ್ವದಲ್ಲಿನ ನಿರ್ಣಾಯಕ ದೌರ್ಬಲ್ಯಗಳನ್ನ ವಿಶೇಷವಾಗಿ ತನ್ನದೇ ಆದ ರೀತಿಯಲ್ಲಿ ನಿರ್ವಹಿಸಲು ವಿಫಲವಾಗಿರುವ ರಾಜ್ಯ ಬಿಜೆಪಿ ನಾಯಕರ ಅಸಮರ್ಥತೆಯನ್ನ ಎತ್ತಿ ತೋರಿಸಲು ಈ ಸ್ಪರ್ಧೆಯನ್ನ ಕುಮಾರಸ್ವಾಮಿ ಸರಿಯಾಗಿ ಬಳಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಜೆಡಿಎಸ್ ಎಚ್.ಡಿ. ದೇವೇಗೌಡರನ್ನ ರಾಜ್ಯಸಭೆಗೆ ಮರುನಾಮಕರಣ ಮಾಡಲು ಸಾಕಷ್ಟು ಪ್ರಯತ್ನಿಸಿತ್ತು. ಆದ್ರೆ ರಾಜ್ಯ ಬಿಜೆಪಿ ನಾಯಕತ್ವವು ಅದನ್ನ ಬೆಂಬಲಿಸಿರಲಿಲ್ಲ, ಬದಲಿಗೆ ಅದನ್ನ ವಿರೋಧಿಸಿತ್ತು. ಪರಿಷತ್ ಚುನಾವಣೆಯ ಅಂಕಿಅಂಶಗಳು ಕಾಗದದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿದ್ವು. ಬಿಜೆಪಿ 66 ಸ್ಥಾನಗಳನ್ನ ಮತ್ತು ಜೆಡಿಎಸ್ 18 ಸ್ಥಾನಗಳನ್ನ ಹೊಂದಿದ್ದರಿಂದ ಮೈತ್ರಿಕೂಟವು 84 ಮತಗಳ ಸಾಮೂಹಿಕ ಬಲವನ್ನ ಹೊಂದಿತ್ತು. ಸೈದ್ಧಾಂತಿಕವಾಗಿ ಆರಾಮದಾಯಕ ಗೆಲುವನ್ನ ಸಾಧಿಸಲು ಕೇವಲ 28 ಮತಗಳ ಅಗತ್ಯವಿತ್ತು. ಆದ್ರೆ ಸಮನ್ವಯವು ಅಸ್ಪಷ್ಟವಾಗಿತ್ತು. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಜನಾರ್ದನ್ ರೆಡ್ಡಿ ಅವರಂತಹ ಪ್ರಮುಖ ವ್ಯಕ್ತಿಗಳನ್ನ ಒಳಗೊಂಡ ಏಕೀಕೃತ ವಿಧಾನಕ್ಕೆ ಜೆಡಿಎಸ್ ಒತ್ತಾಯಿಸಿತ್ತು ಅಂತ ಮೂಲಗಳು ತಿಳಿಸಿವೆ. 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ರಾಜ್ಯ ಬಿಜೆಪಿ ನಿರಾಕರಿಸಿತ್ತು. ಬದಲಾಗಿ ಅದು ಜೆಡಿಎಸ್ ಅನ್ನ ತನ್ನ ಸೀಮಿತ 18 ಸ್ಥಾನಗಳ ನೆಲೆಯೊಂದಿಗೆ ಏಕಾಂಗಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯಿಸಿತ್ತು. ಹೆಚ್ಚುವರಿ ಮತಗಳು ಹರಿಯುತ್ತವೆ ಎಂಬ ಭರವಸೆ ಕೊಟ್ಟಿತ್ತು. ಆದ್ರೆ ಆ ಮತಗಳು ಎಂದಿಗೂ ಕಾರ್ಯರೂಪಕ್ಕೆ ಬರಲಿಲ್ಲ. ಅಪಾಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದ ಕಾಂಗ್ರೆಸ್ 4ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು. ಆನಂತರ ವಿಪಕ್ಷಗಳ ದೌರ್ಬಲ್ಯತೆ ಅರ್ಥ ಡಿ.ಕೆ. ಶಿವಕುಮಾರ್ 5ನೇ ಅಭ್ಯರ್ಥಿಯಾಗಿ ತಮ್ಮ ಆಪ್ತ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿದ್ರು. ಬಿಜೆಪಿ ರಾಜ್ಯ ನಾಯಕರು ಬಿಡದಿ ಟೌನ್ಶಿಪ್ ಯೋಜನೆ ಮತ್ತು ಇತರೆ ಸಮನ್ವಯದಂತಹ ನಿರ್ಣಾಯಕ ವಿಷಯಗಳನ್ನ ನಿಭಾಯಿಸಿದ ರೀತಿ ಕುಮಾರಸ್ವಾಮಿ ಅವರಿಗೆ ತೃಪ್ತಿ ಕೊಟ್ಟಿರಲಿಲ್ಲ. ಬಿಜೆಪಿಗೂ ಈ ಸೋಲು ಅತ್ಯಂತ ಸೂಕ್ಷ್ಮ ಸಮಯದಲ್ಲಿ ಬಂದಿದೆ. 2028ರ ನಂತರ ಉನ್ನತ ಹುದ್ದೆಗೆ ತಮ್ಮನ್ನ ತಾವು ಹಕ್ಕುದಾರರೆಂದು ಗುರುತಿಸಿಕೊಂಡಿರುವ ಕುಮಾರಸ್ವಾಮಿ ಅಪಾಯಗಳ ಬಗ್ಗೆ ಆಂತರಿಕ ಎಚ್ಚರಿಕೆಗಳನ್ನ ಹೊರಗಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಸೇರಿದಂತೆ ಪ್ರಸ್ತುತ
ಪ್ರಸ್ತುತ ರಾಜ್ಯ ಬಿಜೆಪಿ ನಾಯಕತ್ವವು ಪ್ರಬಲ ನಾಯಕರ ಕೊರತೆಯನ್ನ ಎದುರಿಸುತ್ತಿದೆ. ಈ ರೀತಿಯ ನಾಯಕತ್ವದೊಂದಿಗೆ ಎರಡೂ ಪಕ್ಷಗಳು ಒಗ್ಗಟ್ಟಿಂದ ಚುನಾವಣೆಗೆ ಹೇಗೆ ಹೋಗಬಹುದು ಅಂತ ಕುಮಾರಸ್ವಾಮಿ ಬಿಜೆಪಿ ಉನ್ನತ ನಾಯಕರನ್ನ ಪ್ರಶ್ನಿಸಿದ್ದಾರೆ ಎನ್ನಲಾಗ್ತಿದೆ. ಕುಮಾರಸ್ವಾಮಿಗೆ ಈ ಪ್ರಸಂಗವು ಎರಡು ಉದ್ದೇಶಗಳನ್ನ ಪೂರೈಸುತ್ತದೆ. ಬಿಜೆಪಿಯೊಳಗಿನ ಸಂಭಾವ್ಯ ಪ್ರತಿಸ್ಪರ್ಧಿಗಳನ್ನ ದುರ್ಬಲಗೊಳಿಸುವಾಗ ಎನ್ಡಿಎ ಚೌಕಟ್ಟಿನೊಳಗೆ ತನ್ನದೇ ಆದ ಹತೋಟಿಯನ್ನ ಬಲಪಡಿಸೋದು. ಈ ಅವ್ಯವಸ್ಥೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ನೆಲದ ವಾಸ್ತವಗಳನ್ನ ಗಮನಿಸುವಂತೆ ಒತ್ತಾಯಿಸುತ್ತದೆ ಅಂತೇಳಿ ಜೆಡಿಎಸ್ ನಂಬಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಈ ಚಾಣಾಕ್ಷ ನಡೆಯ ಬಗ್ಗೆ ನೀವೇನಂತೀರಾ? ರಾಜ್ಯ ಬಿಜೆಪಿ ನಾಯಕರು ಇನ್ಮೇಲೆ ಕುಮಾರಸ್ವಾಮಿ ಮತ್ತು ಜೆಡಿಎಸ್ಗೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸ್ತಾರಾ? ದೋಸ್ತಿ ಪಕ್ಷಗಳ ಮಧ್ಯೆ ಬೆಂಕಿ ಮತ್ತಷ್ಟು ದಗದಗಿಸುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.